ಡಿಕೆ ಪಟ್ಟಾಭಿಷೇಕಕ್ಕೆ ಇನ್ನು ಒಂದು ವಾರ ಕಾಯ್ಬೇಕಾ? ಆ ಜ್ಯೋತಿಷಿ ಕೊಟ್ಟ ಶುಭಗಳಿಗೆ ಯಾವುದು ಗೊತ್ತಾ? ಹಾಗಾದ್ರೆ ಡಿಕೆ ಪಟ್ಟಾಭಿಷೇಕಕ್ಕೆ ಇನ್ನು ಒಂದು ವಾರ ವೇಟ್ ಮಾಡಬೇಕಾ? ಆ ಜ್ಯೋತಿಷಿ ಕೊಟ್ಟ ಶುಭಗಳಿಗೆ ಯಾವುದು ಗೊತ್ತಾ? ಡಿಕೆ ಶಿವಕುಮಾರ್ಗೆ ಗುರೂಜಿ ನೀಡಿದ ಸಂದೇಶ ಏನು? ಡಿಕೆಶಿಗೆ 3 ದಿನಾಂಕವನ್ನ ಕೊಟ್ಟಿದ್ದಾರೆ ದ್ವಾರಕನಾಥ ಗುರೂಜಿ ಅವರು. ಮುಂದಿನ ತಿಂಗಳು ಶುಭಗಳಿಗೆ ನೀಡಿದ ದ್ವಾರಕನಾಥ ಗುರೂಜಿ ಜೂನ್ 5, 6 ಮತ್ತೆ 7ರಂದು ಪ್ರಮಾಣ ವಚನ ಸ್ವೀಕರಿಸಿ ಸಿಎಲ್ಪಿ ಸಭೆಗೂ ಮುಹೂರ್ತವನ್ನ ಕೊಟ್ಟಿರುವ ಗುರೂಜಿ ಕೊಟ್ಟ ಶುಭ ಗಳಿಗೆಯಲ್ಲೇ ಡಿಕೆ ಪಟ್ಟಾಭಿಷೇಕನ. ಹಾಗಾದ್ರೆ ಡಿಕೆ ಪಟ್ಟಾಭಿಷೇಕಕ್ಕೆ ಇನ್ನು ಒಂದು ವಾರ ಕಾಯ್ಬೇಕಾ? ಆ ಜ್ಯೋತಿಷಿ ಕೊಟ್ಟ ಶುಭಗಳಿಗೆ ಯಾವ್ದು ಗೊತ್ತಾ? ಹಾಗಾದ್ರೆ ಡಿಕೆ ಶಿವಕುಮಾರ್ ಗುರೂಜಿ ನೀಡಿದ ಸಂದೇಶ ಏನು ಅಂತಂದ್ರೆ, ಡಿಕೆಶಿಗೆ 3 ದಿನಾಂಕವನ್ನ ಈಗ ದ್ವಾರಕನಾಥ ಗುರೂಜಿ ಅವರು ನೀಡಿದ್ದಾರೆ. ಜೂನ್ 5, 6 ಮತ್ತೆ 7ರಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಅಂತ ಸದ್ಯಕ್ಕೆ ಡೇಟ್ ಕೊಟ್ಟಿದ್ದಾರೆ. ಆ ಒಂದು ಡೇಟ್ನಲ್ಲೇ ಈಗ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರಾ, ಅಥವಾ ಸೋಮವಾರ ಅಥವಾ ಭಾನುವಾರ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಡಿಕೆ ಶಿವಕುಮಾರ್ ಅವರು ಅತಿಯಾಗಿ ದ್ವಾರಕನಾಥ ಗುರೂಜಿ ಅವ್ರನ್ನ ನಂಬ್ತಾರೆ. ಅದರ ಜೊತೆಗೆ ಏನೇ ಒಂದು ಕಾರ್ಯಗಳಿಗೆ ಒಂದು ಮುಹೂರ್ತ ನೋಡಬೇಕು ಅಂದ್ರೂ ಕೂಡ ದ್ವಾರಕನಾಥ ಗುರೂಜಿ ಅವರ ಬಳಿ ಹೋಗಿ ಈ ಒಂದು ಮುಹೂರ್ತಗಳನ್ನ ಕೇಳ್ಕೊಂಡು ಬರ್ತಾರೆ. ಈಗ ಆಲ್ರೆಡಿ ಹೋಗಿ ಭೇಟಿಯನ್ನು ಕೂಡ ಮಾಡಿದ್ರು. ಭೇಟಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಯಾವ ಒಂದು ಸಮಯದಲ್ಲಿ ನಾನು ಪಟ್ಟಾಭಿಷೇಕವನ್ನ ಮಾಡಿಸ್ಕೊಳ್ಬೇಕಾಗತ್ತೆ ಅಥವಾ ಯಾವ ಸಮಯದಲ್ಲಿ ಒಂದು ಪದಗ್ರಹಣವನ್ನ ಮಾಡಬೇಕಾಗತ್ತೆ ಅಂತ ಕೂಡ ಕೇಳಿದಂತಹ ಸಂದರ್ಭದಲ್ಲಿ 3 ಮುಹೂರ್ತವನ್ನ ಕೊಟ್ಟಿದ್ದಾರೆ. ಜೂನ್ 5, ಜೂನ್ 6 ಮತ್ತು ಜೂನ್ 7ರಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಅಂತ ಸದ್ಯಕ್ಕೆ ಮುಹೂರ್ತ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಿಎಲ್ಪಿ ಸಭೆ ಇವತ್ತೇನು ಸಂಜೆ 4 ಗಂಟೆಗೆ ಈ ಒಂದು ಸಿಎಲ್ಪಿ ಸಭೆ ನಿಗದಿಯಾಗಿದೆ. ಆ ಒಂದು ಸಭೆಗೂ ಕೂಡ ಮುಹೂರ್ತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮೇ ಬಿ ಏನಾದರೂ ಇವತ್ತು 4 ಗಂಟೆಗೆ ಏನಾದರೂ ಮುಹೂರ್ತ ಕೊಟ್ಟಿದ್ರಾ, ಹಾಗಾಗಿ 4 ಗಂಟೆಗೆ ಸಿಎಲ್ಪಿ ಸಭೆ ಮಾಡಲಿಕ್ಕೆ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರಾ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಇನ್ನು ಮುಂದಿನ 8 ವರ್ಷ ಡಿಕೆಶಿಯನ್ನ ಅಲ್ಲಾಡಿಸಲು ಯಾರ ಕೈಲೂ ಆಗಲ್ಲ ಅಂತ ಕೂಡ ಗುರೂಜಿ ಅವರು ಹೇಳಿದ್ರು. ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ರಾಜಯೋಗ ಮುಗಿದಿದೆ, ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ಒಳ್ಳೆಯದಾಗತ್ತೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ರು. ಸದ್ಯಕ್ಕೆ ಈಗ ಮುಹೂರ್ತ ಕೂಡ ಫಿಕ್ಸ್ ಆಗಿದ್ದಾವೆ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಸದ್ಯಕ್ಕೆ ಭಾನುವಾರ ಅಥವಾ ಸೋಮವಾರ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣ ಸ್ವೀಕಾರ ಮಾಡ್ತಾರೆ ಎಂಬ ವಿಚಾರ ಕೂಡ ಬಹಳ ಚರ್ಚೆ ಆಗ್ತಾ ಇತ್ತು. ಆದ್ರೆ ಈಗ ಇನ್ನು ಒಂದು ವಾರ ಕಾಯ್ಬೇಕಾ ಡಿಕೆ ಶಿವಕುಮಾರ್ ಅವರು ತಮ್ಮ ಪದಗ್ರಹಣ ಕಾರ್ಯಕ್ರಮಕ್ಕೆ ಅಂತ? ಸಾಹಿತ್ಯ ಈಗಾಗಲೇ ಏನು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಇದ್ರ ಬೆನ್ನಲ್ಲೇ ಈಗಾಗಲೇ ಏನು ಸಿದ್ದರಾಮಯ್ಯನವರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಯಾರು ಅಂತೇಳಿ ಸಾಕಷ್ಟು ಕುತೂಹಲ ಇತ್ತು. ಇದಕ್ಕೆ ಈಗಾಗಲೇ DCM ಆಗಿರುವಂತಹ ಡಿಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತಲೂ ಕೂಡ ಮಾಹಿತಿ ಲಭ್ಯವಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಇವತ್ತು ಸಂಜೆ 4 ಗಂಟೆಗೆ ಶಾಸಕಾಂಗದ ಪಕ್ಷದ ಸಭೆ ಇದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಮ್ಮೆಲ್ಲರ ತೀರ್ಮಾನದಿಂದ ನಾಯಕ ಅಂದ್ರೆ ಡಿಕೆ ಶಿವಕುಮಾರ್ ಅವರ ನಾಯಕ ಅವರು ಅಂತೇಳಿ ಗೊತ್ತಾಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರೇ ನಾಯಕತ್ವವನ್ನು ವಹಿಸಿದ್ರೆ ಮುಖ್ಯಮಂತ್ರಿ ಪಟ್ಟ ಅಂದ್ರೆ ಯಾವಾಗ ಅವರಿಗೆ ಪಟ್ಟವನ್ನ ಕಟ್ಟಬೇಕು ಅಂತೇಳಿ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಈಗ ಸೋಮವಾರ ಸಂಜೆ 4 ಗಂಟೆಗೆ ವಿಧಾನಸೌಧದ ಮುಂಭಾಗದಲ್ಲಿ ಗ್ರ್ಯಾಂಡ್ ಸ್ಟಾಪ್ ಮೇಲೆ ಸಿಎಂ ಪಟ್ಟವನ್ನ ಕಟ್ಟಬೇಕು ಅಂತೇಳಿ ಮಾಹಿತಿ ಗೊತ್ತಾಗ್ತಿದ್ದು. ಅದರಂತೆ ಪ್ರಿಪರೇಷನ್ ಕೂಡ ಈಗಾಗಲೇ ಸಿದ್ಧವಾಗಿರುವಂತದ್ದು. ಆದ್ರೆ ಇದೀಗ ಮತ್ತೊಂದು ಬೆಳವಣಿಗೆ ಬಂದಿರುವಂತದ್ದು ಏನಪ್ಪಾ ಅಂದ್ರೆ, ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಗುರೂಜಿ ಏನಿದ್ದಾರೆ, ಅವರ ಏನು ಜ್ಯೋತಿಷ್ಯ ಗುರೂಜಿ ಅವರು ಈಗಾಗಲೇ ಏನು DCM ಡಿಕೆ ಶಿವಕುಮಾರ್ಗೆ ಒಳ್ಳೆ ಶುಭಗಳಿಗೆ ಇದೆ. 5, 6, 7 ಈ 3 ದಿನದಲ್ಲಿ ಯಾವತ್ ಬೇಕಾದ್ರೂ ನೀವು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂತೇಳಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಜ್ಯೋತಿಷಿ ಗುರು ಹೇಳಿರುವಂತದ್ದು. ಯಾಕಂದ್ರೆ ಈ ಒಂದು ಡಿಕೆ ಶಿವಕುಮಾರ್ ಅವರು ಕೂಡ ಯಾವುದೇ ಒಂದು ವಿಚಾರಕ್ಕೆ ಕಾಲಿಡುವ ಮುನ್ನ ಅವರು ಹಳದು ತೂಗಿ ಜೊತೆಗೆ ಈ ಜ್ಯೋತಿಷ್ಯವನ್ನ ನಂಬಿಕೊಂಡೇ ಒಂದಿಷ್ಟು ವಿಚಾರಕ್ಕೆ ಮುಂದಾಗ್ತಾರೆ. ಅಂತದ್ರಲ್ಲೂ ಈಗ ಡಿಕೆ ಶಿವಕುಮಾರ್ ಏನು ಸುಮಾರು 40-45 ವರ್ಷದಿಂದ ಕನ್ಸ್ಕೊಂತಿದ್ದಂತಹ ಆಸೆ ಇದೀಗ ನೆರವೇರ್ತಾ ಇದೆ. ಸೊ ಹೀಗಾಗಿ ಯಾವ ಗಳಿಗೆಯಲ್ಲಿ ನಾನು ಸಿಎಂ ಆಗಿ ನಮ್ಮ ಪ್ರಮಾಣ ವಚನ ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ ಅಂತ ಕೂಡ ಸಾಕಷ್ಟು ಹಳೆದು ತೂಗಿ ಜೊತೆಗೆ
ಯಾವೆಲ್ಲ ಸಂಬಂಧಪಟ್ಟಂತ ಅವರು ಜ್ಯೋತಿಷ್ಯ ಗುರುಜಿ ಎಲ್ಲರೂ ಕೂಡ ಸಂಪರ್ಕದಲ್ಲಿದ್ದಾರೆ. ಸೊ ಹೀಗಾಗಿ ಏನು ದ್ವಾರಕಾನಾಥ ಸ್ವಾಮಿ ಗುರುಜಿ ಏನಿದ್ದಾರೆ ಅವರು ಈಗ ಜೂನ್ 5, 6, 7 3 ದಿನಾಂಕವನ್ನ ಕೊಟ್ಟಿರುವಂತದ್ದು. ಈಗ ಈ 3 ದಿನಾಂಕದಲ್ಲಿ ನಾನು ಯಾವಾಗ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತೇಳಿ ಈಗ ತಾಳೆ ಆಗ್ತಿರುವಂತದ್ದು. ಸೊ ಒಟ್ಟಾರೆ ಈಗಾಗಲೇ ಏನು ಒಂದ್ ಕಡೆ ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತೇಳಿ ಈಗಾಗಲೇ ಒಂದ್ ಕಡೆ ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಗ್ರ್ಯಾಂಡ್ ಸ್ಟಾಪ್ ಮೇಲೆ ಒಂದ್ ಕಡೆ ಸಜ್ಜಾಗ್ತಾ ಇದ್ರೆ, ಮತ್ತೆ ಇದೀಗ ಬಂದಿರುವ ಮಾಹಿತಿ ಪ್ರಕಾರ ಜೂನ್ 5, 6, 7ಕ್ಕೆ ಸಿಎಂ ಪಟ್ಟವನ್ನ ನೀವು ಅಲಂಕರಿಸಿದ್ರೆ ಇನ್ನೂ 2 ವರ್ಷ ನಿಮ್ಮನ್ನ ಯಾರು ಯಾವುದಕ್ಕೂ ಕೂಡ ಅಲ್ಗಾಡಿಸಲು ಸಾಧ್ಯವಿಲ್ಲ ಅಂತೇಳಿ ಈಗ ಮಾಹಿತಿ ಗೊತ್ತಾಗ್ತಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಅಂದ್ರೆ ಸೋಮವಾರನೇ ಪಟ್ಟಾಭಿಷೇಕವನ್ನ ಸಿಎಂ ಆಗಿ ಪಟ್ಟಾಭಿಷೇಕವನ್ನ ಸ್ವೀಕಾರ ಮಾಡ್ತಾರಾ ಅಥವಾ 5, 6, 7 ಈ 3 ದಿನದಲ್ಲಿ ಯಾವ ಒಂದು ದಿನಾಂಕವನ್ನ ನಿಗದಿ ಮಾಡಿಕೊಂಡು ಸಿಎಂ ಪಟ್ಟಾಭಿಷೇಕ ಏರಲಿದ್ದಾರೆ ಅಂತೇಳಿ ಕಾದು ನೋಡಬೇಕಾಗುತ್ತೆ ಸಾಹಿತ್ಯ. ಮಂಜು, ಈಗ ಬಹಳ ಮುಖ್ಯವಾಗಿ ಈಗ ಪದಗ್ರಹಣ ಕಾರ್ಯಕ್ರಮ ಎಷ್ಟು ಮುಖ್ಯ ಆಗುತ್ತೋ ಅದರ ಜೊತೆಗೆ ಈ ಒಂದು CLP ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಈ ಒಂದು CLPಯಲ್ಲೇ ಮುಂದಿನ ಸಿಎಂ ಯಾರು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘೋಷಣೆಯನ್ನ ಮಾಡ್ತಾರೆ. ಹಾಗಾಗಿ ಈ ಒಂದು CLP ಸಭೆ ಮಾಡಲಿಕ್ಕೂ ಕೂಡ ಮುಹೂರ್ತವನ್ನ ಕೇಳ್ಕೊಂಡು ಬಂದಿದ್ರ. ಹಾಗಾಗಿ ಇವತ್ತೇನಾದ್ರೂ ಈ ಒಂದು CLP ಸಭೆಯನ್ನ ನಿಗದಿ ಮಾಡಿದ್ರ, ಆ ಜ್ಯೋತಿಷಿಗಳು ಹೇಳಿದಂಥ ದಿನಾಂಕನ ಇದು ಹಾಗಾದ್ರೆ ಅಂತ. ಸಾಹಿತ್ಯ CLP ಶಾಸಕಾಂಗ ಪಕ್ಷದ ಸಭೆ ಏನ್ ಇವತ್ತು ಕರೆದಿದ್ದಾರೆ, ಇದು ಸದ್ಯ ಗುರೂಜಿ ಅವರು ಜೊತೆಗೆ ಯಾವುದೋ ಜ್ಯೋತಿಷ್ಯ ಕೊಟ್ಟಿರುವ ದಿನಾಂಕ ಅಲ್ಲ. ಯಾಕಂದ್ರೆ ಈ ಹಿಂದೆ ಏನು ಸಿಎಂ ಮತ್ತೆ DCM ಆಗಿರುವಂತಹ ಮಾಜಿ ಸಿಎಂ DCM ಆಗಿರುವಂತಹ ಇಬ್ರು ಕೂಡ ಹೈಕಮಾಂಡ್ ಅಂಗಳದಲ್ಲಿ ತೀರ್ಮಾನ ಆಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು CLP ಸಭೆ ಅಂದ್ರೆ 4 ಗಂಟೆಗೆ ವಿಧಾನಸೌಧದಲ್ಲಿ ನಡೆಯುತ್ತೆ. ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯುತ್ತೆ. ಇದಕ್ಕೆ ಯಾವುದೇ ಗುರೂಜಿ ಅವರು ದಿನಾಂಕವನ್ನ ಫಿಕ್ಸ್ ಮಾಡಿರುವಂತದ್ದು ಅಲ್ಲ. ಜೊತೆಗೆ ಹೈಕಮಾಂಡ್ ಅವರೇ ನೇರವಾಗಿ ಅಂದ್ರೆ ಹೈಕಮಾಂಡ್ ಸೂಚನೆ ಕೊಟ್ಟಿರುವಂತೆ ಇವತ್ತು CLP ಸಭೆ ಆಗುತ್ತೆ. CLP ಸಭೆಯಲ್ಲಿ ಯಾರ್ಯಾರು ಸಚಿವರ ಸಂಪುಟದಲ್ಲಿ ಸಿಎಂ DCM ಆಗಿರುವಂತಹ DK ಶಿವಕುಮಾರ್ ಅವರು ಸಿಎಂ ಆದ್ರೆ ಇದರಲ್ಲಿ ಸಿಎಂ ಹೊಸ ಸರ್ಕಾರ ರಚನೆ ಮಾಡಿದ್ರೆ ಯಾರು ಇದರಲ್ಲಿ ಸಚಿವ ಸ್ಥಾನಗಳು ಆಗಬೇಕು, ಯಾರು DCM ಪಟ್ಟವನ್ನ ಏರ್ಬೇಕು ಅಂತೇಳಿ ಒಂದಿಷ್ಟು ಚರ್ಚೆ ಆಗಿರುವಂತದ್ದು. ಇದೆಲ್ಲವೂ ಕೂಡ DCM ಅಂದ್ರೆ ಹೈಕಮಾಂಡ್ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ಆಗಿರುವಂತದ್ದು. ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ಆಗಿರುವುದರಿಂದ ಇವತ್ತು CLP ಮೀಟಿಂಗ್ ಸಭೆ ಈಗಾಗಲೇ ಫಿಕ್ಸ್ ಆಗಿರುವಂತದ್ದು. ಇವತ್ತು 4 ಗಂಟೆಗೆ ಎಲ್ಲಾ ಶಾಸಕರು ಕೂಡ ವಿಧಾನಸೌಧದಲ್ಲಿ ಶಾಸಕ ಪಕ್ಷದ ಸಭೆಯಲ್ಲಿ ಇವತ್ತು 4 ಗಂಟೆಗೆ ಅಧಿಕೃತವಾಗಿ ಇವರೇ ಶಾಸಕಾಂಗ ಪಕ್ಷದ ನಾಯಕ ಅಂತೇಳಿ CM ಆಗಿ ಕೂಡ ಹೆಸರನ್ನ ಹೇಳ್ತಾರೆ. ಅದಾದ ನಂತರ ಯಾವಾಗ ಹೆಸರು ಹೇಳ್ತಾರೆ ಅದಾದ ನಂತರ ಈಗಾಗಲೇ ಏನು ಸೋಮವಾರ ಸಿಎಂ ಪಟ್ಟಕ್ಕೆ ಅಂತ ಹೇಳಿ ಒಂದ್ ಕಡೆ ಸಜ್ಜಾಗಿದೆ, ಮತ್ತೊಂದ್ ಕಡೆ ಈಗಾಗಲೇ DK ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ ಅನ್ನೋ ವಿಚಾರಗಳು ಕೇಳಿ ಬರ್ತಾ ಹಿನ್ನೆಲೆಯಲ್ಲಿ ಈಗಾಗಲೇ DCM DK ಶಿವಕುಮಾರ್ ಅವರಿಗೆ ಜೂನ್ 5, 6, 7, 3 ಗುರೂಜಿ ಅವರು ದಿನಾಂಕವನ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲದಕ್ಕೂ ಕೂಡ ಇವತ್ತು 4 ಗಂಟೆ ಸಂಜೆ 5 ಗಂಟೆಗೆ ತೆರೆ ಬೀಳಲಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.